ಪ್ಲೇಟಲ್ಲಿರೋ ಊಟನೆಲ್ಲ ಒಟ್ಟಿಗೆ ಬಾಯಿ ಹಾಕೊಳ್ಳೋದಕ್ಕಾಗತ್ತಾ? ಆಗಲ್ಲ ಅಲ್ವಾ? ಬಾಯಿ ತುಂಬ ಊಟ ತುಂಬಿಕೊಂಡ್ರೆ ಅಗಿಯೋದಕ್ಕಾಗತ್ತಾ? ಇಲ್ಲ, ತುಂಬ ಕಷ್ಟ ಆಗತ್ತೆ ಅಲ್ವಾ? ಆದರೆ ಸಮಾಧಾನದಿಂದ ಒಂದೊಂದೇ ತುತ್ತು ತಗೊಂಡು ಬಾಯಿಗೆ ಹಾಕ್ಕೊಂಡ್ರೆ ಈಸಿಯಾಗಿ ತಟ್ಟೆಲಿರೋದನ್ನೆಲ್ಲ ಖಾಲಿ ಮಾಡ್ಬೋದು ಅಲ್ವಾ? ನಮಗೆ ಕಷ್ಟ ಅಂತ ಅನಿಸಲ್ಲ. ನಾನೀಗ ಮಾತಾಡ್ತಿರೋದು ಊಟದ ಬಗ್ಗೆ ಅಲ್ಲ, ಸಿಲಬಸ್ ಬಗ್ಗೆ. ತುಂಬ ಮಕ್ಕಳು ಏನು ಮಾಡ್ತಾರೆ, ಸ್ಟಾರ್ಟಿಂಗಿಂದ ಟೈಮ್ ಪಾಸ್ ಮಾಡ್ತಾ ಬರ್ತಾರೆ. ಅವತ್ತಿಂದ ಅವತ್ತು ಓದೋದಿಲ್ಲ, ಆಟ ಆಡ್ತಾರೆ, ಮೊಬೈಲ್ ಯೂಸ್ ಮಾಡ್ತಾರೆ, ಹೇಗಾದರೂ ಒಂದು ಟೈಮ್ ಪಾಸ್ ಮಾಡ್ತಾರೆ. ಸಿಲಬಸ್ ಅವತ್ತಿಂದ ಅವತ್ತು ಕವರ್ ಮಾಡಲ್ಲ. ಆಗೇನಾಗತ್ತೆ, ಎಕ್ಸಾಮ್ ಹತ್ತಿರ ಬಂದಾಗ ಪೂರ್ತಿ ಸಿಲಬಸ್ ಕಂಪ್ಲೀಟ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಪ್ಲೇಟಲ್ಲಿರೋದನ್ನೆಲ್ಲ ಬಾಯಿಗೆ ಹಾಕೊಂಡಂಗೆ ಆಗುತ್ತೆ. ವರ್ಷ ಎಲ್ಲ ಓದ್ದಲ್ಲೇ ಇರೋದನ್ನು ಎಕ್ಸಾಮ್ ಟೈಮಲ್ಲಿ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ತುಂಬ ಕಷ್ಟಪಡ್ತಾರೆ. ಎಕ್ಸಾಮ್ ಹಿಂದಿನ ದಿನ ತುಂಬ ಟೆನ್ಷನ್ ಆಗುತ್ತೆ, ಸಿಲಬಸ್ ಕವರ್ ಆಗ್ತಿರಲ್ಲ. ಎಕ್ಸಾಮ್ ಹಾಲಲ್ಲೂ ಅಷ್ಟೇ, ಆಗಿನ ಕಲ್ತಿರ್ತಾರೆ, ಸರಿಯಾಗಿ ರಿವಿಷನ್ ಆಗಿರಲ್ಲ, ಓದಿದ್ದೆಲ್ಲ ಮರ್ತೋಗ್ತಿರುತ್ತೆ. ಕೊನೆಗೆ ಮಾರ್ಕ್ಸ್ ಏನಾಗುತ್ತೆ, ಕಡಿಮೆ ಬರುತ್ತೆ. ಆದರೆ ಅವತ್ತಿಂದ ಅವತ್ತು ಕಲಿತಾರಲ್ಲ ಸ್ಟೂಡೆಂಟ್ಸ್ ಸ್ಟಾರ್ಟಿಂಗಿಂದ, ಅವರಿಗಿಷ್ಟು ಕಷ್ಟ ಆಗಲ್ಲ, ತುಂಬ ಈಸಿಯಾಗಿ ಕಲಿತಾರೆ. ಪ್ಲೇಟಲ್ಲಿ ಒಂದೊಂದೇ ತುತ್ತು ತಗೊಂಡು ತಿಂತಾರಲ್ಲ ಆ ಥರ. ಯಾಕಂದರೆ ಕ್ಲಾಸಲ್ಲಿ ಅವತ್ತು ಪಾಠ ಮಾಡಿದ್ದು ಸ್ವಲ್ಪನೇ ಇರುತ್ತೆ, ಅವತ್ತಿನೂ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಸೊ ಈಸಿಯಾಗಿ ಅರ್ಥನೂ ಆಗುತ್ತೆ. ಅವತ್ತಿಂದ ಅವತ್ತು ಕವರ್ ಮಾಡ್ತಾ ಬಂದರೆ ಕ್ಲಾಸಲ್ಲಿ, ಕಾಲೇಜಲ್ಲಿ ಅಥವಾ ನಿಮ್ಮ ಸ್ಕೂಲಲ್ಲಿ ಸಿಲಬಸ್ ಕಂಪ್ಲೀಟ್ ಮಾಡ್ತಾರಲ್ಲ, ಆಗ ನಿಮ್ಮ ಸಿಲಬಸ್ ಕೂಡ ಕಂಪ್ಲೀಟ್ ಆಗುತ್ತೆ. ಆಗ ಎಕ್ಸಾಮ್ ಟೈಮಲ್ಲಿ ಒಂದು ನೀಟಾಗಿ ರಿವಿಷನ್ ಮಾಡಿಕೊಂಡ್ರೆ ಸಾಕು ಅಲ್ವಾ? ಸ್ವಲ್ಪನೂ ಟೆನ್ಷನ್ ಆಗಲ್ಲ. ಎಕ್ಸಾಮ್ ಟೈಮಲ್ಲಿ ಆರಾಮಾಗಿ ಹೋಗಿ ಎಕ್ಸಾಮ್ ಬರೀಬೋದು, ಒಳ್ಳೆ ಮಾರ್ಕ್ಸು ಬರುತ್ತೆ. ತಟ್ಟೆಯಲ್ಲಿ ಒಂದೊಂದೇ ತುತ್ತು ತಗೊಂಡು ತಿಂದ ಹಾಗೆ ಪೂರ್ತಿ ಸಿಲಬಸ್ಸು ಕಂಪ್ಲೀಟ್ ಆಗುತ್ತೆ, ಆದರೆ ಕಷ್ಟನೂ ಪಡಲ್ಲ. ಸಾಮಾನ್ಯ ಎಲ್ಲ ಟಾಪರ್ಗಳು ಅಷ್ಟೆ, ಅವತ್ತಿನ ಪಾಠ ಅವತ್ತು ಕಂಪ್ಲೀಟ್ ಮಾಡ್ತಾ ಬರ್ತಾರೆ. ಹೌದಲ್ವಾ? ನಿಮಗೇನು ಅನಿಸುತ್ತೆ, ಕಮೆಂಟ್ ಮಾಡಿ ತಿಳಿಸಿ.